ಇದರ ಮಧ್ಯದಲ್ಲಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಿದ್ದಾರೆ. ಇವ್ರದ್ದೆಲ್ಲ ಇರುತ್ತೆ ರೀ. ನಮ್ಮಗಳ ಕಥೆ ನೋಡಿ, ಇವತ್ತಿನಿಂದ ಬಿದ್ದು ಬರೇ ಇತ್ತಲ್ಲ ಬೆಲೆ ಏರಿಕೆಯದ್ದು ನಾನು ಹೇಳೋದು. ಅದು ಹೆಂಗೋ ಬೆಳಗ್ಗಿನಿಂದ ಸಂಜೆ ತನಕ ಇದೆಲ್ಲವನ್ನು ಅರಗಿಸಿಕೊಂಡು ಆಯ್ತಪ್ಪ ನಾಳೆಯಿಂದ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಅಂತ ಒಪ್ಪಿಕೊಂಡು ಇನ್ನೇನು ನ್ಯೂಸ್ ಅವರಿಗೆ ಬಂದು ಕೂತ್ಕೋಬೇಕು, ಒಳ್ಳೆ ಮೂಡ್ನಲ್ಲಿ ಹೋಗೋಣ, ಚೆನ್ನಾಗಿ ನ್ಯೂಸ್ ಓದೋಣ ಅಂದ್ಕೊಂಡು ಬಂದು ಕೂತ್ಕೋಬೇಕು ಅಂದರೆ ಬರ್ಬೇಕು ತಯಾರಾಗಿದ್ದೀನಿ. ಡೀಸೆಲ್ ರೇಟ್ 2 ರೂಪಾಯಿ ಜಾಸ್ತಿ ಅಂತ ಬರ್ಬೇಕು ಆ ಸುದ್ದಿ. 2 ರೂಪಾಯಿ ಜಾಸ್ತಿ ಅಂತೆ. 2024ರಲ್ಲಿ 3 ರೂಪಾಯಿ ಪೆಟ್ರೋಲ್ ಬೆಲೆ ಏರಿಸಿದ್ರು. ಈಗ 2 ರೂಪಾಯಿ ಡೀಸೆಲ್ ರೇಟ್ ಜಾಸ್ತಿ ಅಂತೆ. ಇವತ್ತಿನಿಂದ ನೋಡಿ ನೀವು, ಹಾಲು 4 ರೂಪಾಯಿ ಜಾಸ್ತಿ, ಕರೆಂಟ್ ಬಿಲ್ 36 ಪೈಸೆ ಪರ್ ಯೂನಿಟ್ ಅಂತೆ, ನೀರಿನ ಬಿಲ್ 1 ಲೀಟ್ರಿಗೆ 1 ಪೈಸೆ ಜಾಸ್ತಿ, ಹೊಸ ಗಾಡಿ ತಗೊಳ್ಳೋದಕ್ಕೆ ಹೋದರೆ 500ರಿಂದ 1000 ರೂಪಾಯಿ ಹೆಚ್ಚುವರಿ ಸೆಸ್ಸು, ಲಿಫ್ಟು ಟ್ರಾನ್ಸ್ಫಾರ್ಮ್ ಒಳಗ ರಿನಿವಲ್ಗೆ 5ರಿಂದ 8,000 ರೂಪಾಯಿ ಹೆಚ್ಚುವರಿ ಶುಲ್ಕ, ಮುದ್ರಾಂಕ ಶುಲ್ಕ 50 ರೂಪಾಯಿ ಇದ್ದದ್ದು 500 ರೂಪಾಯಿ ಆಗಿದೆ, ಅಫಿಡವಿಟಿಗೆ 20 ರೂಪಾಯಿ ಇದ್ದದ್ದು 100 ರೂಪಾಯಿ ಆಗಿದೆ, ಟೋಲ್ಗಳ ಬೆಲೆ 5% ಜಾಸ್ತಿ ಆಗಿದೆ. ಇನ್ನು ಮುಂದೆ ಬೆಂಗಳೂರಿನಲ್ಲಿರೋರು ಮನೆಯಲ್ಲಿರೋರು ಕಸ ಕೊಡ್ತಾರಲ್ಲ, ಅವರ ಮನೆ ಎಷ್ಟು ಸ್ಕ್ವೇರ್ ಫೀಟ್ ಅನ್ನೋದ್ರ ಮೇಲೆ ತಿಂಗಳ ಅದಕ್ಕೊಂದು ದುಡ್ಡು ಕೊಡಬೇಕು. 600 ಸ್ಕ್ವೇರ್ ಫೀಟ್ ಇದ್ದರೆ 10 ರೂಪಾಯಿ, 600ರಿಂದ 1000 ಇದ್ದರೆ 50 ರೂಪಾಯಿ, 4000 ಸ್ಕ್ವೇರ್ ಫೀಟ್ ಮೇಲೆ ಯಾರು ಮನೆ ಕಟ್ಕೊಂಡಿದ್ರೆ ತಿಂಗಳಿಗೆ 400 ರೂಪಾಯಿ ಕೊಡಬೇಕು. ಕಾರುಗಳ ಬೆಲೆ ಜಾಸ್ತಿ, ಬೈಕ್ಗಳ ಬೆಲೆ ಜಾಸ್ತಿ, ಅದಕ್ಕೆ ಡೀಸೆಲ್ ಹಾಕಿಸ್ತೀನಿ ಅಂದರೆ ಅವುಗಳ ರೇಟ್ ಜಾಸ್ತಿ. ಯಡಿಯೂರಪ್ಪನವ್ರು ಏನೋ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅಜೀರ್ಣ ಆಗುವಷ್ಟು ಬಹುಮತವನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಾಗ ಯಾವ ರೀತಿ ಒಂದು ತೊಗಲಕ್ ದರ್ಬಾರ್ ನಡೆಸಿ ಜನಹಿತವನ್ನ ಮರೆತು ಸಾಮಾನ್ಯ ಜನ ಬದುಕಕ್ಕೆ ಸಾಧ್ಯವಿಲ್ಲದಷ್ಟು ಉಸಿರು ಕಟ್ಟುವಂತ ಪರಿಸ್ಥಿತಿ ತಂದಿರುವಂತಹದ್ದು ಸಿದ್ದರಾಮಯ್ಯ ಸರ್ಕಾರದ ಒಂದು ಸಾಧನೆ ಅಂತ ಹೇಳಬೇಕಾಗುತ್ತೆ. ಹಿಂದೆ ರೈತರು ಟ್ರಾನ್ಸ್ಫಾರ್ಮರ್ ಹಾಕ್ಸೋದಕ್ಕೆ 30,000 ರೂಪಾಯಿ ವೆಚ್ಚ ಆಗ್ತಾ ಇತ್ತು. ಈಗ 2.5 ಲಕ್ಷ ಏರಿಕೆ ಮಾಡಿದ್ದಾರೆ. ಈ ಜನವಿರೋಧಿ ಬೆಲೆ ಏರಿಕೆಯನ್ನ ಕೂಡಲೇ ಹಿಂದಕ್ಕೆ ಪಡಿಬೇಕು ಅಂತೇಳಿ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಮೂಲಕ ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಹೋರಾಟದಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೇನೆ. ಕೇಂದ್ರದ ಹೈಕಮಾಂಡ್ ಯತ್ನಾಳ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.